ಅದು ಸಾಕಷ್ಟು ಹೆಸರು ಮಾಡಿದ್ದ ಮನೆತನ. ಆ ಮನೆತನದಲ್ಲಿ ಈಗ ಮದುವೆಯ ಸಡಗರ. ಮನೋಹರ್ ಹೆಬ್ಬಾಳ್ ಹಾಗೂ ಯಶೋಧ ದಂಪತಿಯ ಕೂಸು ವರ್ಷಳಿಗೆ ಮದುವೆ ಗೊತ್ತಾಗಿತ್ತು. ದಂತದ ಗೊಂಬೆಯಂತಿದ್ದ ಆ ಹೆಣ್ಣು ಮಗಳ ಸೌಂದರ್ಯ ಕಂಡು ಮನಸೋತವರು ಒಬ್ರ ಇಬ್ರ. ಜೊತೆಗೆ ಅವರ ಅಂತಸ್ತು ಮನೆತನ ಅವಳಿಗೆ ದೃಷ್ಟಿ ಬೊಟ್ಟು ಇಟ್ಟಂತಿತ್ತು. ಆಷಾಢ ಕಳೆದು ಮದುವೆ ದಿನಾಂಕ ನಿಗದಿಯಾಗಿತ್ತು. ಮನೆಯವರಿಗಿಂತ ಹೆಚ್ಚಾಗಿ ಊರಿನ ಜನರಿಗೆ ಆಕೆಯ ಮದುವೆಯ ಸಂಭ್ರಮ. ಇದನ್ನೆಲ್ಲ ನೋಡಿ ಹೆಬ್ಬಾಳರಿಗೆ ಒಂದು ಕಡೆ ಖುಷಿಯಾದರೆ ಮತ್ತೊಂದು ಕಡೆ ಆತಂಕ ಮನೆ ಮಾಡಿತ್ತು. ಯಾಕಂದರೆ ಮನೆಯೊಳಗಿನ ಗುಟ್ಟು ಆ ದಂಪತಿಗಳಿಗೆ ಮಾತ್ರ ಗೊತ್ತಿತ್ತು. ಅವರ ಹಿರಿಯರು ಮಾಡಿದ್ದ ಹೆಸರುವಾಸಿಯಾಗಿದ್ದ ಹೆಬ್ಬಾಳ್ ಕ್ಯಾಟರಿಂಗ್ ಅನ್ನು ಮನೋಹರ್ ಅವರು ಮುಂದುವರಿಸಿದ್ದರು. ಆದರೆ 4 ವರ್ಷದ ಹಿಂದೆ ಬಂದ ಮಹಾಮಾರಿ ಕರೋನಾ ಅವರ ಕ್ಯಾಟರಿಂಗ್ ಬಿಸ್ನೆಸ್ ಅನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ಊರಲ್ಲಿ ಹಾಗೂ ಊರಿಂದಾಚೆಗೆ ಹೆಸರುವಾಸಿಯಾಗಿದ್ದ ಹೆಬ್ಬಾಳ್ ಕ್ಯಾಟರಿಂಗ್ ಆಗಲೇ ತುಕ್ಕು ಹಿಡಿದಿತ್ತು. ಇದಕ್ಕೆ ಕೇವಲ ಕೊರೋನಾ ಅಲ್ಲದೆ ಇತ್ತೀಚೆಗೆ ಎಲ್ಲರೂ ಹೋಟೆಲ್ ಉದ್ಯಮ ಹಾಗೆಯೇ ಕ್ಯಾಟರಿಂಗ್ ಸರ್ವಿಸ್ ಶುರು ಮಾಡಿದ್ದರಿಂದ ಇವರ ಬಿಸ್ನೆಸ್ಗೆ ಹೊಡೆತ ಬಿದ್ದಿತ್ತು. ಜೊತೆಗೆ ಮನೋಹರ್ ಅವರಿಗೆ ಕೆಲವೊಂದು ಅನಾರೋಗ್ಯದ ಕಾರಣದಿಂದ ಅವರು ಬಿಸ್ನೆಸ್ ಕಡೆ ಜಾಸ್ತಿ ಒತ್ತು ನೀಡಲಾಗದೆ ಎಲ್ಲವನ್ನು ಕೆಲಸದವರ ಮೇಲೆ ಬಿಟ್ಟು ಬಿಟ್ಟಾಗ ಎಷ್ಟೋ ವರ್ಷದಿಂದ ಒಂದೇ ರೀತಿಯ ರುಚಿ ಶುಚಿಯನ್ನು ನಿಭಾಯಿಸ್ತಾ ಇದ್ದ ಕ್ಯಾಟರಿಂಗ್ ಇಂದು ಅದನ್ನು ಉಳಿಸುವಲ್ಲಿ ವಿಫಲವಾಗಿತ್ತು. ನಾನು ಬದುಕಿರುವಾಗಲೇ ಮಗಳ ಮದುವೆ ನೋಡಬೇಕೆಂದು ಆಸೆ ಪಟ್ಟಿದ್ದ ಹೆಬ್ಬಾಳರಿಗೆ ಕಾಲಬುಡಕ್ಕೆ ಬಂದಿದ್ದ ನೆಂಟಸ್ತಿಗೆ ಮೆಚ್ಚುಗೆಯಾಯಿತು. ಹುಡುಗ ಸಾಫ್ಟ್ವೇರ್ ಉದ್ಯೋಗಿ, ಸ್ವಂತ ಮನೆ ಬೇರೆ. ಹೋಟೆಲ್ ಉದ್ಯಮ ನಡೆಸುತ್ತಿದ್ದ ಅವರದ್ದು ಕೂಡ 4 ಜನ ಒಳ್ಳೆಯ ಮಾತನಾಡುವ ಮನೆತನ. ಎಲ್ಲಕ್ಕಿಂತ ಹೆಚ್ಚು ಆ ಹುಡುಗನ ಗುಣ. ಹೆಬ್ಬಾಳರಿಗೆ ಆ ಸಂಬಂಧ ಬೇಡ ಅನ್ನೋಕೆ ಯಾವ ಕಾರಣನೂ ಸಿಗ್ಲಿಲ್ಲ. ಒಂದು ಒಳ್ಳೆಯ ದಿನ ನೋಡಿ ತಾಂಬೂಲ ಬದಲಾಯಿಸಲು ಹುಡುಗನ ಮನೆಯವರು ಹೆಬ್ಬಾಳರ ಮನೆಗೆ ಬಂದ್ರು. ಕೇವಲ ಫೋಟೋದಲ್ಲಿ ನೋಡಿದ ವರ್ಷ ಇಂದು ಕಣ್ಣ ಮುಂದೆ ಬಂದಾಗ ವಿಶಾಲ್ ಅವಳ ಸೌಂದರ್ಯಕ್ಕೆ ಮತ್ತಷ್ಟು ಹಿಗ್ಗಿದ. ಇಂತಹ ಅಪ್ರತಿಮ ಸುಂದರಿನ ಪಡೆಯೋಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಎಂದು ಮನಸ್ಸಿನಲ್ಲಿ ಅಂದ್ಕೊಂಡ. ಸೀರೆ ಉಟ್ಟು ಅಪ್ಸರೆಯಂತೆ ಕಾಣುತ್ತಿದ್ದ ವರ್ಷ ಒಂದೇ ನೋಟದಲ್ಲಿ ಬೀಗರ ಮನಸೆಳೆದಿದ್ದಳು. ಬೇಕಾದಷ್ಟು ಆಸ್ತಿ ಪಾಸ್ತಿ ಇದ್ದಿದ್ದರಿಂದ ಅಲ್ಲಿ ವರದಕ್ಷಿಣೆಯ ವಿಚಾರ ಬಂದಿಲ್ಲವಾದರೂ ಮದುವೆ ಗೊತ್ತು ಮಾಡಲು ಬಂದಿದ್ದ ಪುರೋಹಿತರು ಮಾತ್ರ ಮೂಗು ತುರಿಸುತ್ತಾ, ಕೊಡೋದು ತಗೊಳ್ಳೋದು ಏನೇ ಇದ್ರೂ ಈಗಲೇ ಮಾತನಾಡ್ಕೊಳ್ಳಿ ಅಂದಾಗ ಬೀಗರು, ನಮಗೆ ವರ್ಷ ಸೊಸೆಯಾಗಿ ಬಂದ್ರೆ ಸಾಕು, ಬೇರೇನೂ ಬೇಕಾಗಿಲ್ಲ ಅನ್ನುತ್ತಾರೆ. ಸದ್ಯ ಬೀಗರು ವರದಕ್ಷಿಣೆ ವರೋಪಚಾರ ಬಂಗಾರ ಏನೂ ಕೇಳಲಿಲ್ಲ ಎಂದು ಹೆಬ್ಬಾಳರು ಸ್ವಲ್ಪ ಮಟ್ಟಿಗೆ ನಿರಾಳರಾದ್ರು. ಆದರೆ ಪುರೋಹಿತರು ಮಧ್ಯ ಬಾಯಿ ಹಾಕಿ, ಅಯ್ಯೋ ನೀವು ಬೇಡ ಅಂದ್ರೂ ಹೆಬ್ಬಾಳರು ಕೇಳಬೇಕಲ್ವಾ, ಇರೋದು ಒಬ್ಳೇ ಮಗಳು, ಅವಳಿಗೆ ಕೊಡದೆ ಇನ್ಯಾರಿಗೆ ಕೊಡುವುದು? ವರದಕ್ಷಿಣೆ ಹಣದ ರೂಪದಲ್ಲಿ ಅಲ್ಲದಿದ್ದರೂ ಮಗಳಿಗೆ ಬಂಗಾರ ಅಂತ ಮೈತುಂಬ ಹಾಕಿಯೇ ಕಳುಹಿಸಿಕೊಡ್ತಾರೆ ನಮ್ಮ ಹೆಬ್ಬಾಳರು. ಅವರ ಹಿಂದಿನ ಪೀಳಿಗೆ ಗಟ್ಟಿಯಾಗಿಯೇ ಇತ್ತು. ಚಿನ್ನ ಬಂಗಾರಕ್ಕಂತೂ ಕಮ್ಮಿ ಇರಲಿಲ್ಲ ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಾನೆ ಇದ್ರು. ಅದನ್ನೇ ಈಗ ತೆಗೆದು ಮಗಳಿಗೆ ಒಡವೆ ಮಾಡಿ ಹಾಕಿಸ್ತಾರೆ ಬಿಡಿ. ಇನ್ನು ಮದುವೆ ಅಂತೂ ಕೇಳೋದೇ ಬೇಡ. ಮೈಸೂರಿನ ದಸರಾಗಿಂತಲೂ ನಮ್ಮ ಹೆಬ್ಬಾಳರ ಮಗಳ ಮದುವೆ ಸುತ್ತೂರಿನ 10 ಹಳ್ಳಿಗಳ ಜನರು ಬಾಯಿ ಬಿಟ್ಟು ನೋಡಬೇಕು, ಅಷ್ಟು ಅದ್ದೂರಿಂದ ನಡೆಯುತ್ತೆ ಬಿಡಿ. ಏನಂತೀರಾ ಹೆಬ್ಬಾಳ್ರವರೇ? ನಾನು ಸರಿಯಾಗಿ ಹೇಳಿದೆ ತಾನೆ? ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎನ್ನುವಂತೆ ಈ ಹಾಳಾದ ಪುರೋಹಿತನಿಗೆ ಸುಮ್ಮನೆ ಬಂದು ಮದುವೆ ನಿಶ್ಚಯ ಮಾಡು ಅಂದರೆ ನನ್ನ ಬುಡಕ್ಕೆ ಕೊಳ್ಳಿ ಇಡೋಕೆ ಬರುತ್ತಾನೆ ಎಂದುಕೊಳ್ಳುತ್ತಾ ಬೀಗರ ಎದುರು ಏನೂ ತೋರಿಸಿಕೊಳ್ಳದೆ ಕೇವಲ ತಲೆಯಾಡಿಸಿದರು. ಪಾಪ ಅವರ ಪರಿಸ್ಥಿತಿ ಬಾಲ ಸುಟ್ಟ ಬೆಕ್ಕಿನಂತಿತ್ತು. ಯಾರ ಬಳಿಯೂ ತನ್ನ ಕಷ್ಟ ಹೇಳಿಕೊಳ್ಳುವಂತಿರಲಿಲ್ಲ. ಹೆಂಡತಿಗೆ ಬಿಟ್ಟರೆ ಖುದ್ದಾಗಿ ಮಗಳಿಗೆ ಗೊತ್ತಿರಲಿಲ್ಲ ಅಪ್ಪ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆಂದು. ಹೆಬ್ಬಾಳರು ಕೂಡ ಯಾವತ್ತೂ ಇದನ್ನು ಮಗಳಲ್ಲಿ ತೋಡಿಕೊಂಡಿರಲಿಲ್ಲ. ಈಗಾಗಲೇ ಸಾಕಷ್ಟು ಉದ್ಯಮದಿಂದ ನಷ್ಟ ಅನುಭವಿಸಿದ್ದ ಅವರು ಅದನ್ನು ತಕ್ಕ ಮಟ್ಟಿಗೆ ನಿಭಾಯಿಸಲು ತಮ್ಮ ಬಳಿಯಲ್ಲಿದ್ದ ಎಲ್ಲ ಬಂಗಾರವನ್ನು ದೂರದ ಊರಿಗೆ ಹೋಗಿ ಅಲ್ಲಿನ ಸೇಟಿಗೆ ಮಾರಿ ಬಂದಿದ್ದರು. ಈ ವಿಷಯ ಗಂಡ ಹೆಂಡತಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಶ್ರೀಮಂತರ ಗುಟ್ಟು ಮನೆಯೊಳಗೆ, ಬಡವರ ಗುಟ್ಟು ಬೀದಿಯಲ್ಲಿ ಎಂಬಂತೆ ಹೆಬ್ಬಾಳರಿಗೆ ಸಾಲದ ಹೊರೆ ಸಾಕಷ್ಟಿತ್ತು. ತನ್ನ ಪ್ರಾಣ ಸ್ನೇಹಿತ ಮಂಜುನಾಥ್ ಶೆಟ್ಟಿಯಿಂದ ಈಗಾಗಲೇ ಲೆಕ್ಕವಿಲ್ಲದಿಷ್ಟು ಸಾಲ ತೆಗೊಂಡಿದ್ರು. ಈಗ ಮತ್ತೆ ಮಗಳ ಮದುವೆಗೂ ಅವರ ಬಳಿನೇ ಅಂಗಲಾಚಬೇಕು ಅಂದುಕೊಂಡಿದ್ದರು. ಹಳೆ ಸಾಲದ ಅಸಲು ಬಡ್ಡಿ ಹಿಂತಿರುಗಿಸದೆ ಮತ್ತೆ ಸಾಲ ಹೇಗೆ ಕೇಳುವುದೆಂದು ಚಿಂತೆಯಲ್ಲಿದ್ದರು ಹೆಬ್ಬಾಳರು. ಆದರೆ ಮನೆತನದ ಮರ್ಯಾದೆ ಉಳಿಸಲು ಅವರು ಮತ್ತೊಮ್ಮೆ ಗೆಳೆಯನ ಕಾಲಬುಡಕ್ಕೆ ಹೋಗಲೇಬೇಕಿತ್ತು. ಮದುವೆ ಅಂದರೆ ಖರ್ಚು 1-2, ಈಗಾಗಲೇ ಬಂಗಾರ ಎಲ್ಲ ಮಾರಿ ತಿಂದು ತೇಗಾಯಿತು.
ಈಗ ಮಗಳನ್ನು ಬರಿಗೈಯಲ್ಲಿ ಕಳುಹಿಸಿದರೆ ಮನೆತನದ ಮರ್ಯಾದೆ ಏನಾಗಬೇಡ. ಏನಿಲ್ಲ ಅಂದರೂ ಎರಡೆಳೆಯ ಮಾಂಗಲ್ಯ ಸರ, ಹವಳದ ಕಂಠಿ, ಜೊತೆಗೆ ಲಕ್ಷ್ಮೀ ಪದಕ, ಕಿವಿಗೆ ಬೆಂಡೊಲೆ, ಬೆರಳಿಗೆ ವಜ್ರದುಂಗುರ, ಕೈಗಳಿಗೆ ಜೋಡಿ ಬಳೆ ಅಂತೂ ಹಾಕ್ಲೇಬೇಕು. ಇಲ್ಲಾಂದ್ರೆ ನಮ್ಮ ಅಂತಸ್ತಿಗೆ ಧಕ್ಕೆಯಾಗುತ್ತೆ. ನಮ್ಮಪ್ಪ, ನಮ್ಮಜ್ಜ, ಮುತ್ತಜ್ಜ ಎಲ್ಲರೂ ಕಾಪಾಡಿಕೊಂಡು ಬಂದಿದ್ದ ಈ ಅಂತಸ್ತನ್ನು ಕೊನೆಯ ಪಕ್ಷ ನನ್ನ ಮಗಳ ಮದುವೆ ಆಗುವವರೆಗೂ ನಾನು ಕಾಪಾಡಲೇಬೇಕು. ಆದರೆ ಇಷ್ಟೊಂದು ಲಕ್ಷ ಖರ್ಚು ಮಾಡಿ ತೀರಿಸುವುದಾದ್ರೂ ಹೇಗೆ ಎಂಬ ಚಿಂತೆ ಬೇರೆ. ಅದಾಗಲೇ ತಾಂಬೂಲ ಬದಲಾಯಿಸುವ ಸಮಯದಲ್ಲಿ ಮಗಳಿಗೆ ಉಂಗುರ, ಬಂದ 100 ಜನಕ್ಕೆ ಊಟದ ವ್ಯವಸ್ಥೆ, ಹೆಂಗಸರಿಗೆ ಅರಶಿನ ಕುಂಕುಮದ ಜೊತೆ ಸೀರೆ ಅಂತ ಈಗಾಗಲೇ ಲಕ್ಷ ಮೇಲಾಗಿದೆ. ಇನ್ನು ಮದುವೆಗೆ ಜವಳಿ, ಬೀಗರಿಗೆ ರೇಷ್ಮೆ ಸೀರೆ, ಶರ್ಟ್, ಪಂಚೆ, ಹಾಗೆ ಊರಿನ ಹಿರಿಯರಿಗೆ ಬಟ್ಟೆ ಬರೆ ಅಂತ ಲಕ್ಷ ಬೇಕೇ ಬೇಕು. ಇನ್ನು ಹುಡುಗನಿಗೆ ಹೆಚ್ಚು ಕಡಿಮೆ ಅಂದ್ರೂ 3 ತೊಲ ಬಂಗಾರ ಹಾಕ್ಲೇಬೇಕು. ಇಲ್ಲಾಂದ್ರೆ ನಮ್ಮ ಅಂತಸ್ತಿಗೆ ಏನ್ ಬೆಲೆ ಇರುತ್ತೆ? ಜೊತೆಗೆ ರೇಷ್ಮೆ ಪೈಜಾಮ, ಶರ್ಟ್, ಶಾಲು ಅಂತ ಹೋದ್ರೆ ಏನಿಲ್ಲ ಅಂದ್ರೂ ಹುಡುಗನಿಗೆ 2 ಲಕ್ಷ ಬೇಕು. ಇನ್ನು ನಮ್ಮ ಮನೆ ಮಗಳು ವರ್ಷಾಳಿಗೆ 60-70 ಪವನ್ ಬಂಗಾರ ಹಾಕ್ಲೇಬೇಕು. ಅಲ್ಲಿಗೆ ಈಗಿರುವ ಬಂಗಾರದ ರೇಟಿಗೆ 10 ಲಕ್ಷನೂ ಸಾಲಲ್ಲ ಅನ್ಸುತ್ತೆ. ಜೊತೆಗೆ ಮದುವೆಯ ಛತ್ರ, ಊಟದ ಖರ್ಚು ಬೇರೆ. ಮೊನ್ನೆ ತಾಂಬೂಲ ಬದಲಾಯಿಸುವಾಗ ಬಂದಿದ್ದ ನಮ್ಮ ಊರಿನ ಹಿರಿಯರಲ್ಲಿ ಒಬ್ರು, ಹೆಬ್ಬಾಳ್ರೆ, ಒಬ್ಳೇ ಮಗಳು, ಮದುವೆ ಹಬ್ಬದ ರೀತಿಯಲ್ಲಿ ಆಗ್ಬೇಕು. ದಾರಿಯುದ್ದಕ್ಕೂ ದೀಪದ ಅಲಂಕಾರ, ಬ್ಯಾಂಡ್, ನೃತ್ಯ, ಸಿಡಿಮದ್ದು, ಹಿಂದೆಂದು ಕಂಡು ಕಾಣರಿಯದ ಮದುವೆ ಇದಾಗಿರ್ಬೇಕು. ಮದುವೆ ಮುಗಿದ್ರೂ ಜನರ ಮನಸ್ಸಿನಲ್ಲಿ ಆ ಗೌಜಿ ಗದ್ದಲ ಸದಾ ನೆನಪಿನಲ್ಲಿರ್ಬೇಕು ಹೇಳಿದ್ರೆ ಮತ್ತೊಬ್ಬ ಊರಿನ ಹಿರಿಯರು ಹೆಬ್ಬಾಳರ ತಂದೆಯನ್ನು ನೆನಪು ಮಾಡಿಕೊಂಡು, ನಿಮ್ಮಪ್ಪ ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ಇಡೀ ಊರನ್ನೇ ಕರೆದು ಹಬ್ಬದ ಊಟ ಹಾಕ್ತಾ ಇದ್ರು. ಅಂತಹ ಮಹಾನ್ ವ್ಯಕ್ತಿ ಸಹಾಯ ಮಾಡುವುದರಲ್ಲಿ ಎತ್ತಿದ ಕೈ. ಈಗೇನಾದ್ರೂ ಅವರು ಬದುಕಿರುತ್ತಿದ್ದರೆ ಏಕೈಕ ಮೊಮ್ಮಗಳ ಮದುವೆನ ಧಾಮ್ ಧೂಮ್ ಎಂದು ನಡೆಸಿರುವರು. ನಿಮ್ಮ ಅಪ್ಪಯ್ಯನ ಮನಸ್ಸು ತುಂಬಾ ದೊಡ್ಡದು. ಕಷ್ಟ ಅಂತ ಬಂದವರನ್ನು ಯಾವತ್ತೂ ಬರಿಗೈಯಲ್ಲಿ ಕಳುಹಿಸಿಲ್ಲ. ವರ್ಷಕ್ಕೊಂದು ಬಾರಿ ಬಡವರಿಗಾಗಿ ತಮ್ಮ ಖರ್ಚಲ್ಲೇ ಸಾಮೂಹಿಕ ವಿವಾಹ ಮಾಡ್ತಾ ಇದ್ರು. ಅವರ ಮೊಮ್ಮಗಳ ಮದುವೆಗೆ ಬಂದ ಜನ ಹೊಟ್ಟೆ ಬಿರಿಯುವಷ್ಟು ತಿಂದು ತೇಗಿ ಆಶೀರ್ವಾದ ಮಾಡಿ ಹೋಗ್ಬೇಕು, ಗೊತ್ತಾಯ್ತಾ? ಅವರ ಮಾತಿಗೆ ಉಳಿದವರು ಹೌದು ಹೌದು ಎನ್ನುವಂತೆ ತಲೆ ಆಡಿಸುತ್ತಿದ್ದರು. ಹೆಬ್ಬಾಳರು ಯಾರ ಮಾತಿಗೂ ತಲೆ ಕೊಡಲಿಲ್ಲ. ಅವರಿಗೆ ಅವರದ್ದೇ ಚಿಂತೆ. ನೋಡಲು ಹೋದ್ರೆ ಒಂದು ಕಾಲದಲ್ಲಿ ಅಪ್ಪ, ಅಜ್ಜ ಎಲ್ಲರೂ ಈ ಊರಿನ ಒಳಿತಿಗಾಗಿ ಶ್ರಮ ಪಟ್ಟವರೇ. ಅವರಿಂದ 4 ಕಾಸು ಪಡೆದು ಇಂದು ಶ್ರೀಮಂತರಾದವರು ತುಂಬಾ ಜನ ಇದ್ದಾರೆ. ಯಾವತ್ತೂ ಯಾರಿಂದಾನೂ ಕೊಟ್ಟ ಹಣವನ್ನು ಹಿಂದಕ್ಕೆ ಪಡೆಯದ ವಂಶ ನಮ್ಮದು. ನಮ್ಮ ವಂಶಕ್ಕೆ ಕೊಟ್ಟು ಗೊತ್ತೇ ವಿನಃ ಯಾರಿಂದಾನೂ ಕೈ ಚಾಚಿ ಗೊತ್ತಿಲ್ಲ. ಅಂಥದ್ದರಲ್ಲಿ ತಾನು ಈಗ ಇನ್ನೊಬ್ಬರ ಬಳಿ ಅಂಗಲಾಚುತ್ತಿರುವ ವಿಷಯ ಹೆಬ್ಬಾಳರನ್ನು ಕುಟುಕುತ್ತಿತ್ತು. ಮಲಗಿದವರಿಗೆ ರಾತ್ರಿ ನಿದ್ದೆ ಹತ್ತುತ್ತಿರಲಿಲ್ಲ. ಇವರ ಚಡಪಡಿಕೆ ಯಶೋಧ ಅವರ ನಿದ್ದೆಯನ್ನು ಕೆಡಿಸಿತ್ತು. ಕೆಲವೊಮ್ಮೆ ಇದರಿಂದ ಮುಕ್ತರಾಗಲು ಆತ್ಮಹತ್ಯೆಯ ಯೋಚನೆಯೂ ಬಂದದ್ದುಂಟು. ಮತ್ತೊಮ್ಮೆ ಊರಿನವರಿಗೆ ಸತ್ಯ ತಿಳಿಸಿ ತಾನೂ ಕೂಡ ಸಾಮಾನ್ಯ ಮನುಷ್ಯನಾಗಿ ಬದುಕಲೇ ಎಂಬ ಪ್ರಶ್ನೆ ಮೂಡಿದರೂ ಮನೆತನ, ಅಂತಸ್ತು, ಮಾನ, ಮರ್ಯಾದೆ ಅವರನ್ನು ಕಟ್ಟಿಹಾಕಿತ್ತು. ಇದ್ದೊಬ್ಬ ಮಗಳ ಮದುವೆ ಮುಗಿಯಲಿ, ಆಮೇಲೆ ನೋಡೋಣ ಎಂದುಕೊಳ್ಳುತ್ತಾ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದರೂ ಚಿತೆ ಸತ್ತವನನ್ನು ಸುಟ್ಟರೆ ಚಿಂತೆ ಬದುಕಿದ್ದವನನ್ನು ಸುಡುತ್ತೆ ಎಂಬ ನಿದರ್ಶನದಂತೆ 6 ಅಡಿ ದೇಹ ಚಿಂತೆಯಲ್ಲಿ ಮುಳುಗಿ 3 ಅಡಿಯಾಗಿತ್ತು. ಮೊದಲೇ ಅನಾರೋಗ್ಯ ಸರಿ ಇರಲಿಲ್ಲ. ಅದರ ಮೇಲೆ ಮಗಳ ಮದುವೆ ನಿಶ್ಚಯ ಆದ್ಮೇಲಂತೂ ಹೆಬ್ಬಾಳರು ಪೂರ್ತಿಯಾಗಿ ಕುಸಿದಿದ್ದರು. 4 ಜನರ ಎದುರು ಬಿಳಿ ಪಂಚೆ, ಶರ್ಟ್, ಭುಜಕ್ಕೊಂದು ಶಾಲು ಏರಿಸಿ ಗತ್ತಿನಿಂದ ಮುಖದಲ್ಲಿ ಸಣ್ಣ ಕಿರುನಗೆ ಬೀರಿಕೊಂಡು ಸುತ್ತುತ್ತಿದ್ದರು. ಒಳಗೊಳಗೆ ಎಲ್ಲವನ್ನೂ ಕಳೆದು ಶೂನ್ಯದತ್ತ ಮುಖ ಮಾಡಿದ್ರು. ಇನ್ನೇನು ಮಗಳ ಮದುವೆ ಹತ್ತಿರ ಬರುತ್ತಿದ್ದಂತೆ ಗೆಳೆಯನ ಬಳಿ ಸಾಲ ಕೇಳಬೇಕು ಅಂದುಕೊಳ್ಳುತ್ತಿದ್ದ ಅವರಿಗೆ ಮನಸ್ಸಿನಲ್ಲಿ ಏನೋ ಒಂದು ಯೋಚನೆ ಬಂದಿತ್ತು. ಅದನ್ನು ಹೆಂಡತಿಯಲ್ಲಿ ಹೇಳುತ್ತಾ, ನೋಡು ಯಶೋಧ, ನಾನು ನನ್ನ ಜೀವನದಲ್ಲಿ ಸೋತು ಬಿಟ್ಟೆ. ಗೆಲುವಿನ ಎಲ್ಲ ದಾರಿಯೂ ಮುಚ್ಚಿ ಹೋಗಿದೆ. ಇನ್ನು ಕ್ಯಾಟರಿಂಗ್ ಬಿಸ್ನೆಸ್ ಅಂತೂ ನನ್ನಿಂದ ಮುಂದುವರಿಸಲು ಸಾಧ್ಯವಿಲ್ಲ. ಅದಲ್ಲದೆ ತಲೆಯ ಮೇಲೆ ಬೆಟ್ಟದಷ್ಟು ಸಾಲದ ಹೊರೆ. ಪಾಪ ಮಂಜುನಾಥ ಇಲ್ಲಿಯ ತನಕ ತನಗೆ ಹಣಕಾಸಿನ ವಿಚಾರದಲ್ಲಿ ಯಾವತ್ತೂ ಇಲ್ಲ ಅಂದಿಲ್ಲ. ಆದರೆ ಎಷ್ಟು ಅಂತ ಅವನ ಋಣದಲ್ಲಿರುವುದು. ಯಾವುದೇ ಅಡಮಾನಗಳಿಲ್ಲದೆ ಇಷ್ಟು ವರ್ಷ ನನಗೆ ನೆರವಾದ. ಆದರೆ ಈಗ ನಮಗೆ ಬೇಕಾದದ್ದು ಚಾರು ಚೂರು ಹಣ ಅಲ್ಲ, ಲಕ್ಷಗಟ್ಟಲೆ ಸಾಲ ಬೇಕು. ಅದಕ್ಕೆ ಈ ಮನೆ, ಕ್ಯಾಟರಿಂಗ್ ಎಲ್ಲವನ್ನು ಮಾರಿ ಬಂದ ದುಡ್ಡಲ್ಲಿ ಅವನ ಸಾಲ ತೀರಿಸಿ ಉಳಿದದ್ರಲ್ಲಿ ಮಗಳ ಮದುವೆ ಮಾಡಿ ನಾವು ಎಲ್ಲಾದರೂ ದೂರ ಹೋಗೋಣ ಎಂದಾಗ ಯಶೋಧ ಅವರು 1 ನಿಮಿಷ ಏನೂ ಮಾತನಾಡದೆ ಸುಮ್ಮನಾದ್ರು. ಅವರಿಗೂ ಈ ಮನೆಗೂ 25 ವರ್ಷಗಳ ಸಂಬಂಧ. ಹೆಬ್ಬಾಳರು ತೋರಿಸಿದ ಪ್ರೀತಿ, ಕಾಳಜಿ ಅವರಿಗೆ ಯಾವತ್ತೂ ತವರು ಮನೆಯ ನೆನಪು ತರಿಸಿರಲಿಲ್ಲ.
ಅಲ್ಲಿಂದ ಇಲ್ಲಿಯವರೆಗೆ ಸುದೀರ್ಘ ಕಾಲ ಜೀವನ ಮಾಡಿದವರಿಗೆ ಈಗ ಒಂದೇ ಸಲಕ್ಕೆ ಮನೆ ಬಿಟ್ಟು ಹೋಗುವ ಎಂದಾಗ ಅರಗಿಸಿಕೊಳ್ಳುವುದು ಸಾಧ್ಯವಾಗದ ಮಾತು. ಅವರ ಮೌನ ಅರಿತ ಹೆಬ್ಬಾಳರು, ಯಶೋಧ, ಏನ್ ಯೋಚನೆ ಮಾಡ್ತಾ ಇದೆಯಾ? ನಮಗೆ ಈಗ ಉಳಿದಿರುವುದು ಇದೊಂದೇ ದಾರಿ. ನನಗೆ ಗೊತ್ತು, ಈ ಮನೇನ ಸರ್ವಸ್ವ ಅಂದುಕೊಂಡಿದ್ದವಳಿಗೆ ಮನೆ ಬಿಟ್ಟು ಹೋಗುವುದು ಕಷ್ಟದ ಸಂಗಾತಿ ಅಂತ. ಆದರೆ ಏನ್ ಮಾಡುವುದು? ನನಗೆ ಒಬ್ಬ ಮಗ ಅಂತ ಇದ್ದಿದ್ರೆ ಅವನಾದ್ರೂ ಮುಂದೆ ಸಾಲ ತೀರಿಸಬಹುದು ಎಂಬ ವಿಶ್ವಾಸ ಇಡಬಹುದಿತ್ತು. ಆದರೆ ನಾವು ಮಗಳು ಹುಟ್ಟಿದ ಬಳಿಕ ಮತ್ತೊಂದು ಮಗುವಿನ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಮುಂದೆ ನಮಗೆ ಯಾರಿದ್ದಾರೆ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂಬಂತೆ ಮದುವೆ ಆದ್ಮೇಲೆ ವರ್ಷ ಆ ಮನೆ ಸೇರ್ಕೋತಾಳೆ. ಹಾಗಂತ ಅವಳಿಗೆ ಏನೂ ಹಾಕದೆ ಮದುವೆ ಮಾಡಲು ಆಗಲ್ಲ ಅಲ್ವಾ ಯಶೋಧ? ಈ ಮದುವೆ ನಮ್ಮನೆಯ ಅಂತಸ್ತು, ಮನೆತನ, ಕೊನೆಯ ಪಕ್ಷ ಜನರ ಬಾಯಿ ಮುಚ್ಚಿಸಲಿಕ್ಕಾದರೂ ಅದ್ದೂರಿಯಾಗಿ ನಡೀಲೇಬೇಕು. ಅದಕ್ಕೆ ಸಾಲ ಮಾಡಬೇಕು. ಸಾಲ ತೀರಿಸಲು ನಮ್ಮಿಂದಂತೂ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲ ಮಾರಿ ಮದುವೆ ಮುಗಿಸಿ ಯಾರಿಗೂ ಗೊತ್ತಾಗದಂತೆ ಊರು ಬಿಡೋಣ ಎಂದು ಮತ್ತೆ ಮತ್ತೆ ಹೆಂಡತಿಯಲ್ಲಿ ಬಿಡಿಸಿ ಬಿಡಿಸಿ ಹೇಳಿದಾಗ ಬೇರೆ ದಾರಿ ಇಲ್ಲದೆ ಯಶೋಧರವರು ಒಲ್ಲದ ಮನಸ್ಸಿನಿಂದ ಒಪ್ಕೋತಾರೆ. ಕೊನೆಗೆ ಮಾರುವ ನಿರ್ಧಾರ ಗಟ್ಟಿ ಮಾಡಿಕೊಂಡು ಹೆಬ್ಬಾಳರು ತನ್ನ ಗೆಳೆಯನಿಗೆ ಕರೆ ಮಾಡಿ, ಮಂಜುನಾಥ, ನಾನೀಗ ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬರುವ ಸ್ಥಿತಿಯಲ್ಲಿದ್ದೇನೆ. ನಮ್ಮ ಮಗಳು ವರ್ಷಾಳ ಮದುವೆ ಗೊತ್ತಾಗಿದೆ. ಹುಡುಗನ ಕಡೆಯವರು ಶ್ರೀಮಂತರಾದರೂ ನಮ್ಮಿಂದ ಏನನ್ನು ಅಪೇಕ್ಷೆ ಮಾಡಿಲ್ಲ. ಆದರೆ ಇದ್ದೊಬ್ಬ ಮಗಳಿಗೆ ಏನೂ ಕೊಡದೆ ಹಾಗೆಯೇ ಗಂಡನ ಮನೆಗೆ ಕಳುಹಿಸಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು. ಅದಕ್ಕೆ ಈ ಮನೆಯನ್ನು ಮಾರಬೇಕು ಅಂತ ಅಂದ್ಕೊಂಡಿದ್ದೇನೆ. ನಿನ್ನ ಸಾಲನೂ ಬೆಟ್ಟದಷ್ಟಿದೆ. ಈ ಮನೇನ ಮಾರಿ ಆ ಸಾಲನ ತೀರಿಸಬಹುದು. ನನ್ನ ಮಗಳ ಮದುವೆನ ಅದ್ದೂರಿಯಾಗಿ ನಡೆಸಬಹುದು. ನಿನಗೆ ಯಾರಾದರೂ ಗಿರಾಕಿ ಗೊತ್ತಿದ್ದರೆ ನನಗೆ ತಿಳಿಸು. ಇನ್ನೊಂದು ತಿಂಗಳೊಳಗೆ ಎಲ್ಲ ಕೆಲಸ ಮುಗಿಬೇಕು. ಆದರೆ ಈ ವಿಷಯ ಮಾತ್ರ ಗುಟ್ಟಾಗಿಯೇ ಉಳಿಯಬೇಕು. ಕೇವಲ ನನ್ನ ನಿನ್ನ ಮಧ್ಯ ಮಾತ್ರ ಇದ್ರೆ ಸಾಕು. ಹೊರಗಿನವರ ಕಿವಿಗೆ ಮಾತ್ರ ಬೀಳಬಾರ್ದು. ಇದೇ ನನ್ನ ಕೋರಿಕೆ. ಅದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನಿನ್ನ ಸ್ನೇಹದ ಮೇಲೆ ಆಣೆ ಹಾಕಿ ಹೇಳ್ತೀನಿ, ಈ ವಿಷಯ ಗುಟ್ಟಾಗಿಯೇ ಇರುತ್ತೆ. ಆದರೆ ಯಾರೋ ಒಬ್ಬರಿಗೆ ಮಾರುವ ಬದಲು ನಾನೇ ನಿನ್ನ ಮನೆಯನ್ನು ಖರೀದಿಸುತ್ತೇನೆ. ತುಂಬ ವರ್ಷದಿಂದ ಊರಲ್ಲಿ ಒಂದು ಮನೆ ಮಾಡಬೇಕು ಅಂದುಕೊಂಡಿದ್ದೆ. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ವಾ? ಸರಿ ಕಣಪ್ಪ, ನಿನ್ನಿಷ್ಟ. ನೀನೇ ಈ ಮನೇನ ಖರೀದಿಸುವುದಾದರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ. ಎಷ್ಟೋ ವರ್ಷಗಳಿಂದ ಬಾಳಿ ಬದುಕಿದ ಮನೆ ಯಾರದ್ದೂ ಪಾಲಾಗುವ ಬದಲು ನನ್ನ ಗೆಳೆಯನೇ ಅದರ ವಾರಿಸುದಾರನಾಗುತ್ತಾನೆ ಅಂದರೆ ಅದಕ್ಕಿಂತ ಖುಷಿ ಬೇಕಾ? ಸರಿ ಕಣೋ, ಅದಕ್ಕೆ ಏನೆಲ್ಲ ಕಾಗದ ಪತ್ರ ಬೇಕು ಅದನ್ನು ಇಲ್ಲಿಂದಾನೇ ನಾನು ವಕೀಲರ ಮುಖಾಂತರ ರೆಡಿ ಮಾಡಿ ಕಳುಹಿಸುತ್ತೇನೆ. ಅಲ್ಲಿ ನೀನೇನಾದರೂ ಕೋರ್ಟು ಕಚೇರಿ ಅಂತ ತಿರುಗಾಡಿದರೆ ಜನರಿಗೆ ಅನುಮಾನ ಬರಬಹುದು. ಮುಂದೆ ಮನೆ ಮಾರಿ ಮಗಳ ಮದುವೆ ಮಾಡಿದ ಎಂಬ ಚುಚ್ಚು ಮಾತು ಬೇಡ. ಆಯ್ತಪ್ಪ, ನೀನು ಹೇಳಿದ ಹಾಗೆ ಆಗಲಿ ಎಂದು ಫೋನ್ ಇಡ್ತಾರೆ. ಹುಟ್ಟಿ ಬೆಳೆದ ಮನೆ, ಊಟ ಕೊಟ್ಟ ಕ್ಯಾಟ್ರಿಂಗ್ ಬಿಸ್ನೆಸ್ ಎಲ್ಲವೂ ಮತ್ತೊಬ್ಬರ ಪಾಲಾಗುವುದೆಂದ್ರೆ ಸುಮ್ಮನೆ ಅಲ್ಲ. ಹೆಬ್ಬಾಳರ ದುಃಖ ಕಣ್ಣೀರಿನ ರೂಪದಲ್ಲಿ ಹರಿಯುತ್ತಿತ್ತು. ನೀರಿಗೆ ಇಳಿದ ಮೇಲೆ ಮಳೆಯಾದ್ರೇನು ಚಳಿಯಾದ್ರೇನು, ಹಾಗೆ ಮಾರುವ ನಿರ್ಧಾರ ಮಾಡಿದ ಮೇಲೆ ದುಃಖಿಸಿ ಏನ್ ಪ್ರಯೋಜನ ಎಂದು ಯಶೋಧ ಅವರು ಸಮಾಧಾನದ ಮಾತುಗಳನ್ನು ಆಡುತ್ತಿದ್ದರು. ಒಂದು ದಿನ ಪಕ್ಕದ ಊರಿನ ಒಂದು ಬಡ ಕುಟುಂಬ ಅವರ ಮನೆ ಮಗಳ ಮದುವೆಯ ಆಮಂತ್ರಣ ಪತ್ರಿಕೆ ತಂದಾಗ ಹೆಬ್ಬಾಳರು ಅವರು ಬರುತ್ತಿದ್ದದನ್ನು ಗಮನಿಸಿ ಕೋಣೆಗೆ ಹೋಗಿ ಅಡಗಿ ಕೂತರು. ಪಾಪ, ದನಿಗಳಿಂದ ಏನಾದರೂ ಕಿಂಚಿತ್ತು ಸಹಾಯ ಸಿಗಬಹುದೆಂಬ ನಿರೀಕ್ಷೆಯಲ್ಲಿ ಬಂದವರು ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಸಪ್ಪೆ ಮೊರೆ ಹಾಕಿ ಹೋಗಬೇಕಾಯಿತು. ಅಂದು ಹೆಬ್ಬಾಳರು ತೀವ್ರವಾಗಿ ಕುಸಿದು ಹೋದರು. ಇಷ್ಟು ವರ್ಷಗಳಲ್ಲಿ ಆ ಮನೆಗೆ ಸಹಾಯಕ್ಕಂತ ಯಾರೇ ಬಂದರೂ ಬರಿಗೈಯಲ್ಲಿ ಹೋಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ತಮಗೀಗ ಬಂದ ಪರಿಸ್ಥಿತಿನ ನೆನೆದು ಮತ್ತಷ್ಟು ದುಃಖಿತರಾದರು. ವಾರ ಕಳೆದು ಶೆಟ್ರು ಕೂಡ ಮನೆ ಮಾರಾಟದ ಕರಾರು ಪತ್ರಕ್ಕೆ ಹೆಬ್ಬಾಳರಿಂದ ಸಹಿ ಪಡೆಯಲು ಕಳುಹಿಸಿದ್ರು. ಬೇರೆ ದಾರಿ ಕಾಣದೆ ಆ ಕರಾರು ಪತ್ರಕ್ಕೆ ಸಹಿ ಹಾಕಿದ್ರು ಹೆಬ್ಬಾಳರು. ಮುಂದೆ ಶೆಟ್ರು ಹೆಬ್ಬಾಳರು ಪಡೆದ ಸಾಲದ ಮೊತ್ತವನ್ನು ಕಳೆದು ಉಳಿದ ಮೊತ್ತವನ್ನು ಹೆಬ್ಬಾಳರಿಗೆ ಒಪ್ಪಿಸಿದಾಗ ಕೈಗೆ ಹಣ ಬಂತು ಎಂಬ ಖುಷಿಗಿಂತ ಎಲ್ಲವನ್ನು ಕಳೆದುಕೊಂಡೆ ಎಂಬ ದುಃಖ ಜಾಸ್ತಿ ಆಯಿತು. ಮನೆಯಲ್ಲಿ ಕಳೆಯಬಹುದಾದ ಕೊನೆಯ ಕ್ಷಣಗಳನ್ನು ನೆನೆಸಿ ಇನ್ನಷ್ಟು ಭಾವುಕರಾದರು. ಇಷ್ಟು ಸಮಯದಿಂದ ಕಾಯುತ್ತಿದ್ದ ಮದುವೆ ದಿನ ಬಂದೇ ಬಿಟ್ಟಿತು. ಹೆಬ್ಬಾಳರು ಅಂದುಕೊಂಡಂತೆ ಮಗಳಿಗೆ ರೇಷ್ಮೆ ಸೀರೆ, ಬಂಗಾರಕ್ಕೆ ಯಾವುದೇ ಕೊರತೆ ಮಾಡಲಿಲ್ಲ. ಇಡೀ ಊರು ಹಬ್ಬದಂತೆ ಅಲಂಕಾರಗೊಂಡಿತ್ತು. ಊಟಕ್ಕಾಗಿ ದೊಡ್ಡ ಮೈದಾನದಲ್ಲಿ ಚಪ್ಪರ ಹಾಕಲಾಗಿತ್ತು. ಬೆಳಗ್ಗಿನ ತಿಂಡಿ, ಮಧ್ಯಾಹ್ನದ ಭರ್ಜರಿ ಊಟ, ಸಾಯಂಕಾಲದ ಚಾ ತಿಂಡಿ, ರಾತ್ರಿ ಊಟ ಎಲ್ಲವೂ ಹೊತ್ತು ಹೊತ್ತಿಗೆ ಬಿಸಿ ಬಿಸಿಯಾಗಿ ತಯಾರಾಗುತ್ತಿತ್ತು. ಮದುವೆಗೆ ಬಂದವರಿಗೆ ಯಾವುದಕ್ಕೂ ಕೊರತೆಯಾಗದಂತೆ ಹೆಬ್ಬಾಳರು ನೋಡಿಕೊಂಡಿದ್ದರು. ಹಿಂದೆಂದು ಕಂಡು ಕಾಣರಿಯದ ಮದುವೆಗೆ ಊರಿನವರೆಲ್ಲ ಸಾಕ್ಷಿಯಾದರು.
ಈ ಮದುವೆಯಿಂದ ಹೆಬ್ಬಾಳರ ಮನೆತನದ ಹೆಸರು, ಗೌರವ, ಅಂತಸ್ತು ದುಪ್ಪಟ್ಟಾಯಿತು. ಮಗಳನ್ನು ಭಾರವಾದ ಮನಸ್ಸಿನಿಂದ ಗಂಡನ ಮನೆಗೆ ಕಳುಹಿಸಿದ ಮೇಲೆ ಹೆಬ್ಬಾಳರು ಈ ಮನೆನ ಬಿಡುವ ಯೋಚನೆ ಮಾಡಿದ್ರು. ಕಂಡು ಕಾಣರಿಯದ ಈ ಮದುವೆಯ ಗುಣಗಾನ ಜನರ ಬಾಯಲ್ಲಿ ಇನ್ನು ಗುಣುಗುಟ್ಟುತ್ತಲೇ ಇರುವಾಗಲೇ ಹೆಬ್ಬಾಳರು ತಮ್ಮ ಗಂಟು ಮೂಟೆ ಕಟ್ಟಿ ಈ ಊರು ಬಿಡಲು ಸಿದ್ಧರಾಗಿದ್ರು. ಮಾರನೇ ದಿನ ರಾತ್ರಿಯ ಬಸ್ಸಿಗೆ ಯಾರ ಕಣ್ಣಿಗೂ ಬೀಳದೆ ಊರು ಬಿಡುವ ಆತುರದಲ್ಲಿದ್ದರು. ಮನೆಯ ಬೀಗದ ಕೈಯನ್ನು ಕ್ಯಾಟ್ರಿಂಗ್ ಹುಡುಗರ ಕೈಯಲ್ಲಿಟ್ಟು, ಇದನ್ನು ನಾಳೆ ಬರುವ ನಿಮ್ಮ ಹೊಸ ಯಜಮಾನನಿಗೆ ಕೊಟ್ಟು ಇನ್ನು ಮುಂದೆ ನಾನು ನಿಮ್ಮ ದನಿಯಲ್ಲ ಎಂಬ ವಿಷಯ ತಿಳಿಸಿ ರಾತ್ರಿಯ ಬಸ್ಸಿಗೆ ಏರಿದರು ಹೆಬ್ಬಾಳ್ ದಂಪತಿಗಳು. ಪ್ರಾಣ ಸ್ನೇಹಿತನನ್ನು ನಡು ನೀರಲ್ಲಿ ಕೈ ಬಿಡಲು ಇಚ್ಛಿಸದ ಶೆಟ್ರು ಅವರಿಗೆ ಮದುರೈನ ಒಂದು ಆಶ್ರಮದಲ್ಲಿ ನಿಲ್ಲುವ ವ್ಯವಸ್ಥೆ ಮಾಡಿದ್ರು. ಅಂತೆಯೇ ಮುಂದಕ್ಕೆ ಆಶ್ರಮವೇ ಅವರಿಗೆ ಆಸರೆಯಾಯಿತು. ಮದುವೆ ಮುಗಿಸಿ ಊರಿನಿಂದ ಬೆಂಗಳೂರಿಗೆ ಹೊರಟ ನಂತರ ವರ್ಷ ಅಲ್ಲಿಂದ ಮನೆಗೆ ಎಷ್ಟೇ ಸಲ ಫೋನ್ ಮಾಡಿದರೂ ಅಪ್ಪ ಅಮ್ಮನ ಸಂಪರ್ಕ ಸಾಧ್ಯವಾಗಲಿಲ್ಲ. ಹತ್ತಿರದಲ್ಲಿ ಬೇರೆ ಯಾರ ಮನೆಯಲ್ಲೂ ಫೋನ್ ಇರದ ಕಾರಣ ವರ್ಷ ಕಂಗಾಲಾದ್ಲು. ವಾರ ಕಳೆದರೂ ಸಂಪರ್ಕ ಸಾಧ್ಯವಾಗದೆ ಕಂಗಾಲಾದ ವರ್ಷ ಒಂದು ಬಾರಿ ಅಪ್ಪ ಅಮ್ಮನನ್ನು ನೋಡಿ ಬರುತ್ತೇನೆ ಎಂದು ಗಂಡನಲ್ಲಿ ಹೇಳಿ ಊರಿನ ಬಸ್ಸು ಹತ್ತುತ್ತಾಳೆ. ಊರಿಗೆ ಬಂದವಳಿಗೆ ದೊಡ್ಡದಾದ ಆಘಾತ ಕಾದಿರುತ್ತೆ. ಮನೆಗೆ ಬೀಗ ಹಾಕಿರುತ್ತೆ. ಗೆಳತಿ ರೇಖಾಳಲ್ಲಿ ವಿಚಾರಿಸಿದಾಗ, ನಿನ್ನ ಮದುವೆಯಾದ 2 ದಿನದಲ್ಲಿ ಹೆಬ್ಬಾಳರು ಕಾಣೆಯಾಗಿದ್ದಾರೆ. ಅವರು ಎಲ್ಲಿಗೆ ಹೋದ್ರು, ಏನು ಎತ್ತ ಯಾರಿಗೂ ಗೊತ್ತಿಲ್ಲ. ಕ್ಯಾಟ್ರಿಂಗ್ ಅನ್ನು ಅವರ ಗೆಳೆಯ ಶೆಟ್ರು ನಡೆಸ್ತಾ ಇದ್ದಾರೆ. ಈಗಷ್ಟೇ ಶೆಟ್ರು ಮನೆಗೆ ಬೀಗ ಹಾಕಿ ಕ್ಯಾಟ್ರಿಂಗ್ ಕಡೆ ಹೋಗಿದ್ದಾರೆ. ಅವರ ಬಳಿ ವಿಚಾರಿಸಿದ್ರೆ ವಿಷಯ ಏನು ಅಂತ ಗೊತ್ತಾಗಬಹುದು. ನಾವು ಕೇಳಿದ್ದಕ್ಕೆ ಅವರು ಬೆಂಗಳೂರಿನಲ್ಲಿ ಮಗಳು ಅಳಿಯನ ಜೊತೆ ಇದ್ದಾರೆ ಅಂತ ಶೆಟ್ರು ಹೇಳಿದ್ರು. ನಾವು ಕೂಡ ಅಪ್ಪ ಅಮ್ಮ ನಿನ್ನ ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ನೀನು ನೋಡಿದ್ರೆ ಅವರನ್ನು ಇಲ್ಲಿಗೆ ಹುಡುಕಿಕೊಂಡು ಬಂದಿದ್ದೀಯ. ಸರಿ ಸರಿ, ನಾನು ಮಂಜುನಾಥ್ ಅಂಕಲ್ನ ನೋಡ್ಕೊಂಡು ಬರ್ತೇನೆ. ಆದರೆ ಈ ವಿಷಯ ಯಾರ ಕಿವಿಗೆ ಬೀಳಬಾರದು ಎನ್ನುತ್ತಾ ವರ್ಷ ಮಂಜುನಾಥ್ನವರನ್ನು ಹುಡುಕಿಕೊಂಡು ಹೋದಾಗ ಅಲ್ಲಿ ಅವರು ನಡೆದ ಎಲ್ಲ ವಿಷಯವನ್ನು ವರ್ಷಾಳಲ್ಲಿ ತಿಳಿಸ್ತಾರೆ. ಆಘಾತದಿಂದ ಕುಸಿದು ಕುಳಿತ ವರ್ಷ, ಇಷ್ಟೆಲ್ಲ ಆದರೂ ಅಪ್ಪ ಅಮ್ಮ ಒಂದೇ ಒಂದು ವಿಷಯ ನನ್ನ ಕಿವಿಗೆ ಹಾಕಲಿಲ್ಲ. ಹೀಗೆ ಅಂತ ಗೊತ್ತಿದ್ದರೆ ನನಗೆ ಈ ಮದುವೆನೇ ಬೇಡ ಇತ್ತು. ಅವರ ಜೀವನಕ್ಕೆ ಸಮಾಧಿ ಕಟ್ಟಿ ನಾನು ಹೇಗೆ ನೆಮ್ಮದಿಯಿಂದ ಇರಲಿ? ಒಂದು ವಿಷಯ ನೀವಾದರೂ ನನ್ನ ಬಳಿ ಹೇಳ್ಬಾರ್ದಿತ್ತ? ಅಪ್ಪ ಈ ವಿಷಯ ಯಾರಿಗೂ ತಿಳಿಸದಂತೆ ನನ್ನನ್ನು ತುಂಬಾನೇ ಕೇಳಿಕೊಂಡಿದ್ದರು. ಅದಕ್ಕೆ ಸುಮ್ಮನಿದ್ದೆ. ಸರಿ ಅಂಕಲ್, ನನಗೆ ಅಪ್ಪ ಅಮ್ಮ ಎಲ್ಲಿದ್ದಾರೆ, ಅವರಿರುವ ಆಶ್ರಮದ ವಿಳಾಸ ಕೊಡಿ ಎಂದಾಗ ಶೆಟ್ರು ಅಲ್ಲಿನ ವಿಳಾಸ ವರ್ಷಾಳಿಗೆ ತಿಳಿಸ್ತಾರೆ. ಮತ್ತೆ ಬೆಂಗಳೂರಿಗೆ ಹೊರಟ ವರ್ಷ ಗಂಡನಲ್ಲಿ ಎಲ್ಲ ವಿಚಾರ ತಿಳಿಸಿದಾಗ ಅವನಿಗೂ ಆಘಾತವಾಗುತ್ತದೆ. ಅಂದು ರಾತ್ರಿನೇ ಮದುರೈಗೆ ಪ್ರಯಾಣ ಬೆಳೆಸುತ್ತಾರೆ. ಕೊಟ್ಟ ವಿಳಾಸವನ್ನು ಹುಡುಕುತ್ತಾ ಆಶ್ರಮಕ್ಕೆ ಹೋಗಿ ಮುಟ್ಟುವಾಗ ಸಮಯ ಬೆಳಿಗ್ಗೆ 8 ಗಂಟೆ. ಆಶ್ರಮದ ಹಾಲ್ನಲ್ಲಿ ಎಲ್ಲರೂ ಯೋಗ ಮಾಡುತ್ತಿದ್ದರೆ ಹೆಬ್ಬಾಳರು ಮಾತ್ರ ಹೊರಗಡೆ ಬೆಂಚು ಕಲ್ಲಿನ ಮೇಲೆ ಏನೋ ಕಳೆದುಕೊಂಡವರಂತೆ ಚಿಂತಿಸುತ್ತಾ ಕುಳಿತಿದ್ದರು. ಮಗಳು ಅಳಿಯ ಹತ್ರ ಹೋದಂತೆ ಯೋಚನೆಯಿಂದ ಹೊರಬಂದವರು ಅಲ್ಲಿಗೆ ಮಗಳು ಬರಬಹುದೆಂಬ ನಿರೀಕ್ಷೆ ಇರದ ಹೆಬ್ಬಾಳರಿಗೆ ಅವಳನ್ನು ಕಂಡು ಒಂದು ಕಡೆ ಆಶ್ಚರ್ಯವಾದರೂ ಎಷ್ಟು ದಿನಗಳ ಬಳಿಕ ಮಗಳು ಅಳಿಯನನ್ನು ನೋಡಿ ಸಂತಸ ಕೂಡ ಆಗುತ್ತೆ. ಯಾಕಪ್ಪ ನನಗೆ ಏನೂ ಹೇಳಿಲ್ಲ? ನಾನು ಅಷ್ಟು ಹೊರಗಿನವಳಾಗಿ ಹೋದ್ನ? ಒಂದು ದಿನಾನು ನನ್ನ ಬಗ್ಗೆ ಯೋಚನೆ ಮಾಡಿದ್ದೀರಾ ಎಂದು ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆಗೈದ್ಲು. ಹೆಬ್ಬಾಳರಿಂದ ಯಾವುದೇ ಉತ್ತರ ಇಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಯಶೋದಮ್ಮನವರು ಮಗಳನ್ನು ನೋಡಿ ಕಣ್ಣೀರು ಹಾಕುತ್ತಾ ತಬ್ಬಿಕೊಳ್ಳುತ್ತಾರೆ. ಹೆಬ್ಬಾಳರಿಗೆ ಮನಸ್ಸಿಲ್ಲದಿದ್ದರೂ ಒಲ್ಲದ ಮನಸ್ಸಿನಿಂದ ಮಗಳು ಅಳಿಯ ತುಂಬಾನೇ ಒತ್ತಾಯ ಮಾಡಿದ್ದಕ್ಕೆ ಆಶ್ರಮ ಬಿಟ್ಟು ಅವರ ಜೊತೆ ನಡೀತಾರೆ. ಮುಂದೆ ಅಳಿಯ ಮಂಜುನಾಥ್ ಶೆಟ್ಟರ ಬಳಿ ಮಾತನಾಡಿ ಆ ಮನೇನ ಮತ್ತೆ ಮಾವನವರಿಗೆ ಒಪ್ಪಿಸಬೇಕು. ಅದಕ್ಕೆ ಅವರಿಗೆ ಕೊಟ್ಟ ಹಣಕ್ಕಿಂತ 2 ಪಟ್ಟು ಹಣ ಕೊಡಲು ನಾನು ತಯಾರಿದ್ದೇನೆ. ದಯವಿಟ್ಟು ಮನೇನ ನಮಗೆ ಕೊಡಿ ಎಂದು ಕಾಲಿಗೆ ಬಿದ್ದು ಕೇಳಿದಾಗ ಶೆಟ್ಟರ ಮನಸ್ಸು ಕರಗಿತು. ಇಂತಹ ಅಳಿಯನನ್ನು ಪಡೆಯೋಕೆ ನಮ್ಮ ಹೆಬ್ಬಾಳ ತುಂಬಾನೇ ಅದೃಷ್ಟ ಮಾಡಿದ್ದ ಅನ್ಸುತ್ತೆ. ಸರಿ ಕಣಪ್ಪ, ನೀನು ಹೇಗೆ ಹೇಳ್ತೀಯ ಹಾಗೇ ಆಗಲಿ. ಶೆಟ್ಟರು ಮತ್ತೆ ಆ ಆಸ್ತಿನ ಹೆಬ್ಬಾಳರ ಹೆಸರಿಗೆ ಮಾಡಿಸ್ತಾರೆ. ಇದರ ಅರಿವೇ ಇಲ್ಲದ ಹೆಬ್ಬಾಳರಿಗೆ ಮಗಳು ಅಳಿಯ ಆ ಮನೆಯ ಪತ್ರನ ಅವರ ಕೈಯಲ್ಲಿ ಇಟ್ಟಾಗ ಅದು ಅವರಿಗೆ ನಂಬಲು ಅಸಾಧ್ಯವಾಗಿತ್ತು. ಮಗ ಇದ್ದಿದ್ರೆ ಈ ಆಸ್ತಿನ ಉಳಿಸಬಹುದಿತ್ತೇನೋ ಎಂಬ ವಿಚಾರ ಒಂದು ಕಾಲದಲ್ಲಿ ಹೆಬ್ಬಾಳರಿಗೆ ತೀವ್ರವಾಗಿ ಕಾಡಿತ್ತು. ಇಂದು ಅವರ ಅಳಿಯ ಆ ಮಗನ ಸ್ಥಾನವನ್ನು ತುಂಬಿದ್ದ. ಮುಂದೆ ಕ್ಯಾಟರಿಂಗ್ ಬಿಸ್ನೆಸ್ ಅನ್ನು ಕೂಡ ಮತ್ತೊಮ್ಮೆ ಉತ್ತುಂಗ ಸ್ಥಾನಕ್ಕೆ ಕೊಂಡೊಯ್ಯುವಲ್ಲಿ ವಿಶಾಲ್ ಹೆಬ್ಬಾಳರಿಗೆ ನೆರವಾದ. ಮುಂದೆ ಆ ಮನೆತನದ ಹೆಸರು ಅಂತಸ್ತು ಉಳಿಸುವಲ್ಲಿ ಮಾತ್ರವಲ್ಲದೆ ಹಿಂದೆ ನಡೆದು ಬರುತ್ತಿದ್ದ ರೀತಿನೇ ದಾನ ಧರ್ಮ ಊಟ ಉಪಚಾರ ನಡೆಸುವಲ್ಲಿ ಹೆಬ್ಬಾಳರು ಮತ್ತೊಮ್ಮೆ ಯಶಸ್ವಿಯಾದರು.
ಈ ಕತೆ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೇನೆ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಕೊಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.